ಸಾವಿತ್ರಿ ಬಾ ಕುಂದ್ರ. ಯಾಕ್ರಿ? ಅಲ್ಲ ಚಂದ್ರ ಎಲ್ಲಿಗಾನ ಮುಂಜಾನೆ ಕಾಣಲ್ಲ. ಈಗ ಹೊಲದ ಕಡೆ ಕೆಲಸದ ಅಂತ ಹೇಳಿ ಹೋಗ್ಯಾನ್ರಿ. ಅಲ್ಲ ಸಾವಿತ್ರಿ, ನೀ ಏನೋ ಹೇಳು. ನನ್ನ ಹಣೆ ಬರೋವಾಗ ಇಂಥ ತಮ್ಮನ ಕೊಟ್ಟಾನಂದ್ರ ಆ ದೇವ್ರ ಬಲ್ಲಿ 7 ಜನ್ಮದ ಪುಣ್ಯ ಮಾಡಿನಿ, ಅದಕ್ಕೆ ಇಂಥ ತಮ್ಮನ ಕೊಟ್ಟಾನ ನನಗೆ. ಹೌದು ನೋಡ್ರಿ, ಆ ದೇವರಲ್ಲಿ ನಾ ಬೇಡ್ಕೊಳ್ಳೋದು ಒಂದೇ ರೀ, ನಿಮ್ಮ ಅಣ್ಣ ತಮ್ಮರ ಸಂಬಂಧ ಹಿಂಗೆ 100 ಕಾಲ ಚೆನ್ನಾಗಿರ್ಲಿ ಅಂತ ಹೇಳಿ. ಸಾವಿತ್ರಿ, ನನ್ನ ಅದೃಷ್ಟ ಭಾಳ ಚಲೋ ಐತಿ. ಬಂಗಾರ ಅಂತ ಹೆಂಡತಿ ಕೈ ಹಿಡಿದೀನಿ, ಬಂಗಾರಕ್ಕಿಂತ ಜಾಸ್ತಿ ನನ್ನ ತಮ್ಮನೆಲ್ಲ ನಾನು ಜೊತೆಗೆ ಇಟ್ಕೊಂಡಿನಿ. ಆದ್ರೆ ನನ್ನ ಅದೃಷ್ಟ ಭಾಳ ಚಲೋ ಐತಿ. ಬರೇ ಇದೇ ವಿಚಾರ ಮಾಡ್ಕೊಂಡು ಕುಂದಿರ್ತಿರೋ, ನಿಮ್ ಚಲೋ ಕನ್ಯಾ ನೋಡಿ ನಿಮ್ ತಮ್ಮನ ಮದುವೆಗಿದೀವಿ ಮಾಡ್ತಿರೋ ನೋಡಿ. ನನಗೂ ಮರು ಆಗ್ಬಿಟ್ಟದ. ಬರೀ ತಮ್ಮ ಹೆಂಡತಿ ಸಂಸಾರ ಹೊಲ ಮನಿ ಇದೇ ಜವಾಬ್ದಾರಿ ಒಳಗ ನನ್ನ ತಮ್ಮನ ಮದುವೆ ಮಾಡೋದ ಮಾಡ್ತಿದ್ದೀನಿ. ನೆನಪು ಮಾಡಿ ಚಲೋ ಮಾಡಿದೆ. ಒಟ್ಟ 4 ಬಂದಾಗ ಅವ್ನ ಅಕ್ಕಿ ಕಾಳ ಉಳಿಸ್ಬಿಡ್ತೀನಿ. ಯಾರು ಕಾಣಲ್ಲಾಗಲ್ಲ ನಮ್ಮ ಅಣ್ಣ ನಮ್ಮ ಮೈನಿ. ಅಣ್ಣ ವೈನಿ ಬಾ ಚಂದ್ರು ಬಾ. ಏನಪ್ಪ ತಮ್ಮ ಎಲ್ಲ ಹೊಲ ಹಿಂಗೆ ಕೆಲಸ ಮುಗಿತಾ? ಹಾ ಅಣ್ಣ ಎಲ್ಲ ಮುಗಿತಾ. ಬಾ ಚಂದ್ರು ಬಾ. ಊಟ ಮಾಡಿ ಇದ್ದೆ, ಹಂಗ ಹೋಗಿದ್ದೆ ನೋಡಿ ಚಂದ್ರು. ನಾನು ನಿಮ್ಮ ವೈನಿ ಕುಡಿಯುವ ಅಂತ ನಿರ್ಧಾರ ಮಾಡೀವಿ. ಏನ ಅದು? ಏನಕ್ಕೆ ಏನೈತಿ, ಎಲ್ಲಾಂತರ ಕಾರ್ಯಕ್ರಮ ಆಗಿ ಹೋಗ್ಯ ಮನ್ಯಾಗ. ಇನ್ನು ಓದಿದ್ದು ನಿಂದ ಒಂದು ಕಾರ್ಯಕ್ರಮ ಓದದ. ನಿಮಗೆಲ್ಲ ಒಂದು 5 ಕಾಳ ಅಕ್ಕಿ ಕಾಳ ಹಾಕಿದ್ವಿ ಅಂದ್ರ ನಮಗೂ ಏನಲ್ಲ ಆರಾಮಾಗಿ ಇರಾಕ ನೆಮ್ಮದಿಯಾಗಿ ಇರಕ್ಕಾಗತ್ತೆ ನಮಗೂ. ಈಗ ಯಾಕಣ್ಣ ಇನ್ನೊಂದು 2-3 ವರ್ಷ ಹೋಗ್ಬಿಡೋಣ. ಯಾಕೆ 2-3 ವರ್ಷ ಹೋದಾಗೂ ಮಾಡಬೇಕಾ? ಈಗಾದ್ರೂ ಮಾಡಬೇಕಾ? ಆಯ್ತು, ನಾವಿಬ್ರು ಕೂಡ ಒಂದು ನಿರ್ಧಾರಕ್ಕೆ ಬಂದಿವಿ ನೋಡಪ್ಪ. ನಿನ್ನ ವಿಚಾರ ಒಂದು ಸ್ವಲ್ಪ ಹೇಳ್ಬಿಡು ನನಗೆ. ಆಯ್ತಣ್ಣ, ನೀ ಹೆಂಗಂತ್ರಿ ಹಂಗ, ಅಣ್ಣ ಅತ್ತಿಗೆ ಹೆಂಗಂತ್ರಿ ಅದು ನಿಮ್ಮ ನಿರ್ಧಾರ ನಮ್ಮ ನಿರ್ಧಾರ. ಆಯ್ತಣ್ಣ, ನೀವಿಬ್ರು ಕೂಡ ಹೆಂಗೆ ಹೇಳ್ತೀರಿ. ನನ್ನ ತಮ್ಮ ಭಾಳ ಶಾನೆ ಅವನ. ಯಾವತ್ತು ನಾನು ಹಾಕಿದಂತ ಗೆರಿ ದಾಟೋದಿಲ್ಲ ನನ್ನ ತಮ್ಮ. ಹಾ ಹೋಗಪ್ಪ, ನೀ ರೆಡಿ ಆಗಿ ಹೋಗ. ನಾಳೆ ನಿನ್ನ ಮದುವೆ. ಅಲ್ರಿ, ಯಾವತ್ತಾದ್ರೂ ನಿಮ್ಮ ತಮ್ಮ ನಿಮ್ಮ ಅತ್ತಿಗೆ ಯಾವತ್ತಾದ್ರೂ ಇಲ್ಲ ಅಂತೇಳಿ ಅಂದಾನೇನ್ರಿ? ಅಂದಿಲ್ಲ. ಆದ್ರೂ ನೋಡು, ಪ್ರಪಂಚದಾಗ ಏನೇನು ನಡೆಯಕತ್ತದ ಎಲ್ಲ ನೋಡಕತ್ತೀವಿ ಕಣ್ಣಾರೆ. ಹೌದಾ? ಈಗ ಮೊನ್ನೆ ಅವ್ರಲ್ಲ ಅವ್ ಬಸವಣ್ಣನ ಮಗಳಿಗೆ ಏನಲ್ಲ ನಾ ಮಾತುಕತೆ ಆಡಿ ಬಂದಿದ್ನಿ. ಆಯ್ತಣ್ಣ, ನಿಮ್ಮ ಮನೆಗೆ ಆದ್ರೆ ನಾ ಕಣ್ಣು ಮುಚ್ಚಿ ಕೊಡ್ತೀನಣ್ಣ ನನ್ನ ಮಗಳಿಗೆ ಅಂತಂದಿದ್ದ. ಅದು ಹುಡುಗಿ ಕಲ್ತಿದ್ದೈತಿ. ನನ್ನ ತಮ್ಮಂದ ಭಾಷಣ ಬಲ ಕೂಡಿ ಬಂತಂದ್ರ ತುಂಬಿದಂಥ ಸಂಸಾರದಾಗ ಆರಾಮಾಗಿ ನಾವು ಜೀವನ ಸಾಗಿಸ್ಕೊಂಡು ಹೋಗ್ಬೋದು. ಇನ್ನು ನಮಗರು ಯಾರದಾರ? ಇರೋ 2 ಮಕ್ಕಳು. ನನಗೂ ಅದೇ ಆಸೆ. ಆದ್ರೆ ನಮ್ಮ ಮೈದನ ಚಲೋ ಅದಾನ. ನಮ್ಮ ಮೈದನಗ ಹೆಂಡತಿಯಾಗಿ ಬರೈಕೋಬೇಕಿ, ನನ್ನ ತಂಗಿಯಾಗಿ ಬಂದಳಂದ್ರೆ ನನಗೂ ಒಂದು ಭಾಳ ಹೌಸ್ ಆಗ್ತದೆ. ಅದೇ ಆ ಪರಮಾತ್ಮನ ಬಳಿ ಬೇಡ್ಕೊಳ್ಳೋದು. ಏನೈತಿ ನಮ್ದು ಹುಡ್ರು ಎಲ್ಲಿ ಅದು ಕಾಣಲ್ಲ ಇವಲ್ಲ? ಹೋಗ್ಯ ನೋಡೋಣ ಬರ್. ಎಲ್ಲಿ ಹೋದ್ರು ಇವರು? ಇಲ್ಲೇ ಆಟ ಆಡತ್ತಾರಲ್ಲ. ಬರ್ರಮ್ಮ ಇಲ್ಲಿ ಬರ್ರಿ. ಬಾರಪ್ಪ, ನಾರಮೇಶ ಹಬ್ಬಾದ್ರೂ ಇನ್ನ ಜೋಕಾಲಿ ಆಡೋದೆ. ಹೋರಿ ಊಟ ಗೀಟ ಮಾಡೋರಿ, ಎಲ್ಲ ಚಲೋ ಅರ್ಬಿ ರೆಡಿ ಮಾಡ್ಕೊಂಡಿಟ್ಟು ಹೋರಿ. ನಾಳೆ ಎಲ್ಲ ಕಾಕನ್ ಬ್ಯಾದಿ ಮೇಶ್ ಎದಿ ಮಾಡ್ಕೊಂಡ್ ಬರೋದೈತಿ. ನಡ್ತೀನಿ ನಮ್ಮಾರ ನಡ್ತೀರಿ? ನಡ್ತೀನಿ ನೋಡ್ರಿ. ನಮ್ಮ ಅಕ್ಕನ ಚಂದಾಗೆ ನೋಡ್ತೀರಿ. ಆಯ್ತು ಬನ್ನಿ, ಬರ್ತೀವಿ ಬಾ. ನಡಿತಂಗಿ ಒಳಗೆ ನಡಿ. ಅಣ್ಣ ವೈನ್ಯದ ಆಶೀರ್ವಾದ ತಗೊಂಡ್ ಬಾ. ತಗೋನಿ, ನಾಳೆ ತೋಲಿ ಬೇಡಪ್ಪ, ಮನೆಯಾಗ ದೇವ್ರ ಫೋಟೋ ಅದಾವು. ಹೋಗಿ ಇಬ್ರು ಅಲ್ಲೇ ದೇವ್ರಿಗೆ ನಮಸ್ಕಾರ ಮಾಡಿ ಸಾಕು. ಬರ್ತೀವಿ ಒಳಗೆ. ಲಕ್ಷ್ಮಿ, ಹಿಂಗ್ಯಾಕೆ ಹಾರ ಕಡ್ದಿ? ಯಾಕಿಲ್ರಿ? ಸಿಟಿಗೇರಿ ಬೇಡ, ಸ್ವಲ್ಪ ರೆಸ್ಟ್ ಮಾಡು, ನಾ ಹೋಗಿ ಬರ್ತೀನಿ.
ಅಲ್ಲ ಇವ್ರ ಅಣ್ತಂಬ್ರು ಎಷ್ಟು ಜೀವ ಅದಾರ. ಇದು ಹಿಂಗೆ ಬಿಟ್ರ ನನ್ನ ಕೈ ಹತ್ತೋದಿಲ್ಲಮ್ಮ. ಇದು ಏನಾರು ಮಾಡಿ ಇವ್ರಿಬ್ರು ಅಗಲ್ಸೇಬೇಕು. ನನ್ನ ಕೈಯಾಗ ಅವನಿಗೆ ಹುಡುಕನೇ ಬೇಕು. ಒಟ್ನಲ್ಲಿ ನನ್ನ ಗಂಡ ನನ್ನ ಮಾತೆ ಕೇಳಬೇಕು, ಹಾಂಗೆ ಮಾಡ್ಕೋಬೇಕು. ಹೊಸ್ದಾಗಿ ಮದುವೆ ಆದಾಗ ಎಲ್ಲ ಗಂಡ ಹೆಂಡತಿ ಎಷ್ಟು ಆಡ್ಕೊತ ನಕ್ಕೋತಿರ್ತಾರ. ನನ್ನ ಪರಿಸ್ಥಿತಿ ಹೆಂಗಾಗಿತ್ತು ನೋಡಪ್ಪ. ಹಿಂಗೆ ಮಾಡಿದ್ರೆ ನನ್ನ ಗಂಡ ಕೇಳಲ್ಲ. ಇದು ಏನಾರು ನಾಟಕ ಮಾಡ್ಬೇಕು. ನಾಟಕ ಮಾಡಿದ್ರೆ ಏನೋ ಒಂದು ಕೆಲಸ ಆಗ್ತದೆ. ಯಾಕಂದ್ರೆ ಮಾತಿಲೆ ಹೇಳಿದ್ರ ಬಗ್ಗ ಮನುಷ್ಯನೇ ಅಲ್ಲ. ಅಷ್ಟು ಅಣ್ಣ ತಮ್ಮ ಸಂಬಂಧ ಅಷ್ಟು ಗಟ್ಟಿಯಾಗಿ ಇಟ್ಕೊಂಡು ಕೂತಾರ. ನಮ್ಮ ಮಾತೇಲಿ ಬೆಲೆ ಇರ್ತದ. ಇದಕ್ಕೆ ನಾಟಕ ಮಾಡಿದ್ರೆ ಮಣಿತಾರ ಅವ್ರು. ಬರ್ಲಿ ಅಂತ ಲಕ್ಷ್ಮಿ, ಏನಾಯ್ತು? ನಾ ಹೊರಗೆ ಹೋಗೋದ್ನ ಕರೆಕ್ಟ್ ಇದ್ದಲ್ಲ, ಏನಾಯ್ತು ನಿಮ್ಗೆ? ಯಾಕೋ ಆರಾಮಿಲ್ಲದಂಗ ಆಗೈತ್ರಿ. ಜ್ವರ ಗಿರ ಬಂದಾಗ ನೋಡ್ರಿ ಕೈ ಕಾಲ ಅನ್ಸುತ್ತ. ಯಾಕೆ ಎದ್ರ ಸಂಬಂಧ ಆಗತ್ತಿ? ಏನ್ ಪ್ರಾಬ್ಲಮ್ ಐತಿ ಹೇಳಿ ನಿನಗೆ? ಏನೇ ಇರ್ಲಿ ಸಾಲ್ವ್ ಮಾಡ್ತೀನಿ ಹೇಳ. ನಾ ಏನ್ ಹೇಳಿದ್ರಿ ಸಾಲ್ವ್ ಮಾಡ್ತೀರಲ್ಲ? ಏನ್ ಹೇಳ, ನಿನ್ಕಿಂತ ಹೆಚ್ಚಿಂದ ಐತಿ. ಏನೇ ಇರ್ಲಿ ಸಾಲ್ವ್ ಮಾಡ್ತೀನಿ ಹೇಳ. ಖರೆ ಸರಿ, ನನಗೇನು ಇಲ್ಲ. ಈ ಮನ್ಯಾಗ ನಂಗೆ ಇರೋದಿಲ್ಲ. ನಮ್ಗೆ ಈ ಮನ್ಯಾಗ ಪಾಲ್ ಬೇಕು. ನೋಡ್ರಿ, ನಿಮ್ಮ ಅಣ್ಣದಿಂದ ದೂರ ಇರ್ತೀರಂದ್ರ ನಾನು ಕೂಡ ಅಂದ್ರೆ ಈ ಮನ್ಯಾಗ ಸಂಸಾರ ಮಾಡ್ತೀನಿ. ನಮ್ಮ ಅಣ್ಣ ಕರ್ಕೊಂಡು ಹೋಗ್ಬಿಡ್ತೀನಿ. ನಾ ಇಲ್ಲಿ ಇರೋಕ್ಕಾಗಲ್ಲ ನನ್ನ ಕೈಲಿ. ಇಲ್ಲಾರ ನಿಮ್ಮ ಅಣ್ಣಂದು ನಿಮ್ಮ ಅತ್ತಿಗಿದ್ದು ನಾನು ನೋಡ್ಕೊಂಡು ಹೋಗಿ ಬಂದಿಲ್ರಿ. ನನಗೆ ನಿಮ್ಮ ಒಬ್ಬರು ಕೂಡ ಸಂಸಾರ ಮಾಡೋದೈತಿ. ಇಲ್ಲೆಲ್ಲ ನಿಮ್ದು ಅಣ್ಣ ಹೆಂಡತಿ, ಅಣ್ಣನ ಮಕ್ಕಳು ಇವೆಲ್ಲ ನಾನು ನೋಡ್ಕೊಳಕ ಖಾಲಿ ಕೂತಿಲ್ರಿ. ನಾ ಒಂದು ನಾನ್ ಬೇಕಾ ಇಲ್ಲ ನಿಮ್ಮ ಅಣ್ಣ ಬೇಕಾ, ಸಂಸಾರ ಬೇಕಾ ವಿಚಾರ ಮಾಡ್ಕೊಂಡ್ರಿ. ಇಲ್ಲಿ ಇರೋಕ್ಕಾಗಲ್ಲ ನನ್ನ ಕೈಲಿ. ಇಲ್ಲಾರ ನಿಮ್ಮ ಅಣ್ಣಂದು ನಿಮ್ಮ ಅತ್ತಿಗಿದ್ದು ನಾನು ನೋಡ್ಕೊಂಡು ಹೋಗಿ ಬಂದಿಲ್ರಿ. ನನಗೆ ನಿಮ್ಮ ಒಬ್ಬರು ಕೂಡ ಸಂಸಾರ ಮಾಡೋದೈತಿ. ಇಲ್ಲೆಲ್ಲ ನಿಮ್ದು ಅಣ್ಣ ಹೆಂಡತಿ, ಅಣ್ಣನ ಮಕ್ಕಳು ಇವೆಲ್ಲ ನಾನು ನೋಡ್ಕೊಳಕ ಖಾಲಿ ಕೂತಿಲ್ರಿ. ನಾ ಒಂದು ನಾನ್ ಬೇಕಾ ಇಲ್ಲ ನಿಮ್ಮ ಅಣ್ಣ ಬೇಕಾ, ಸಂಸಾರ ಬೇಕಾ ವಿಚಾರ ಮಾಡ್ಕೊಡ್ರಿ. ಇಲ್ಲ ಅಂದ್ರೆ ಹೇಳ್ಬಿಡ್ರಿ. ಈಗ ನಮ್ಮ ತಮ್ಮ ಫೋನ್ ಹಚ್ಚಿ ಕರ್ಸ್ಕೊಂಡು ಹೋಗ್ಬಿಡ್ತಿಲ್ಲ. ಹಾ ಬೇರೆ ಆಗೋದಾ? ಏನ್ ಹೇಳಕತ್ತೀನಿ? ಬೇರೆ ಆಗೋದಾ? ನಮ್ಮ ಅಣ್ಣ ಅತ್ತಿಗೆ ಅಂದ್ರೆ ನಮ್ಮ ತಂದೆ ತಾಯಿಗಿಂತ ನನಗೆ ಹೆಚ್ಚು. ಅಂಥವ್ರು ಬಿಟ್ಟು ನಾ ಬೇರೆ ಆಗ್ಲೇ? ತಾಯಿ ತಂದೆ ಸಂಬಂಧ ಅಂತ ತಾಯಿ ತಂದಿದ್ದವ್ರಿಗೆ ಹೊರಗೆ ಹಾಕಿ ಒಳಗೆ ಕೂತಾರ ಮಕ್ಕಳು. ನಾನ್ ನಿಮ್ಮ ಅಣ್ಣ ವೈನಿಗೆ ಹೊರಗೆ ಹಾಕ್ಲತ್ತಿಲ್ಲ, ಆದ್ರೆ ಬರೀ ಭಾಗ ಮಾಡಲತ್ತೀನಿ ಅಷ್ಟೇ. ನಿಮ್ಗೆ ಹೊರಗೆ ಹಾಕಿ ನಾವು ಒಳಗೆ ಕುಂದ್ರೂ ಒಟ್ಟು ಆಸ್ತಿ ನನಗಂತ ಹೇಳ್ತಿಲ್ಲ. ಇದೇ ಆಸ್ತಿಯಾಗ ಅರ್ಧ ಭಾಗ ಅಂದ್ರ ಅರ್ಧ ನಮ್ದು ಅರ್ಧ ಅವ್ರದ್ದು ಅಷ್ಟೇ ಹೇಳ್ತೀನಿ. ಅಲ್ಲ, ನಮ್ಮ ಅಣ್ಣಗ ನನಗೆ ಒಂದು ದಿನ ಜಗಳ ಡ್ಯೂಟಿ ಇಲ್ಲ. ನೀ ಬೇರೆ ಆಗಂದ್ರೆ ನಾ ಹೆಂಗ್ ಬೇರೆ ಆಗ್ಲಿ? ಮನ ಜೊತೆ ಜಗಳ ಮಾಡಂತೀನಿ ನಾ. ನಿನ್ನ ಬಾಯಿಗೆ ನಾ ಎಲ್ಲಿ ಎತ್ತೀನಿ? ಏನ್ರ ಮನ್ಸಿಗೆ ಬಂದಾಗ ಮಾಡ್ಕೊಂಡು ಕುಂದ್ರ. ಹೋಗಿ ಎಲ್ಲಿ ಹೋಗ್ತಿ? ನನ್ನ ಹಠ ನಾ ಎಸ್ಕಲ್ಕ್ ಬಿಡಂಗಿಲ್ಲ. ಅಲ್ಲ, ನನ್ನ ಹೇಳ್ತಿ ತಾಟ್ ಹಚ್ಚಿ ಊಟಕ್ಕೆ ಕೊಡಕ್ಕಿ ಇವತ್ತು ಹೊಚ್ಕೊಂಡ್ ಮಕ್ಕೊಂಡಾಳು. ನನ್ನ ಹಣೆ ಬಾರಿ ಏನ? ಅಲ್ಲಪ್ಪ, ನನ್ನ ಹಣೆ ಬಾರದಾಗ ದೇವ್ರು ಏನೇನು ಬರ್ದಿಯಪ್ಪ ದೇವ್ರೆ. ಹುಡ್ಸಿದ್ ಬೇರೆ ಹುಲ್ಲು ಮೇಯಿಸ್ತಾನ. ಏನೇನ ಕೈತಿ ಹಣೆ ಬಾರದಾಗ ಆಗ್ಲಿ ನೋಡು. ಮತ್ತೆ ನನ್ನ ಗಂಡ ನನ್ನ ಮಾತು ಕೇಳಲ್ಲ. ಎಲ್ಲರೂ ಇದ್ರಬೇಕು, ಎಲ್ಲರೂ ಕೆಲಸ ಮಾಡ್ತಿರ್ಬೇಕು. ರೀ ರೀ ನನ್ನ ಹೇಳ್ತೇನು ಹೊಲದ ಕಡೆ ಬಂದ್ರೆ ಅಲ್ಲಿ? ಯಾಕೆ ಹೊಲದ ಕಡೆ ಬಂದೆ ಅಲ್ಲ ಇವತ್ತು? ಅಲ್ಲ, ನಾ ಹೇಳಿದ ಏನು ವಿಚಾರ ಮಾಡಿದ್ರಿ ನೀವು? ನನಗ ಕೂತ್ರ ಕುಂದ್ರಕ್ ಆಗಲ್ತ, ನಿತ್ರ ನಿಂದ್ರಕ್ ಆಗಲ್ತ. ನೋಡ್ರಿ, ನಂಗೆ ಇರಕ್ ಆಗಲ್ಲ. ಏನ್ ಬ್ಯಾರ ಆತ್ರ ಆಗಲ್ಲ, ಇಷ್ಟೇ ಹೇಳ್ಬಿಡ್ಬೇಕ್ರಿ ನಂಗ. ನೋಡ್ ಲಕ್ಷ್ಮಿ, ನೀನ್ ಕೈ ಮುಗಿದ್ ಕೇಳ್ತೀನಿ, ಖಂಡಿತ ಸಂಸಾರ ಹೊಡಿಬೇಡ. ನೋಡ, ಹಂಗ ಮಾಡಕ್ ಹೋಗ್ಬೇಡ. ನೋಡ್ರಿ, ನೀವು ನನ್ ಮಾತ್ ಕೇಳಿಲ್ಲ ಅಂದ್ರ ನೀವಿಬ್ರು ಅಣ್ಣ ತಮ್ಮ ಹೆಸರು ಬರ್ದಿಟ್ಟು ನಾ ಎಲ್ಲರೂ ಹೋಗಿ ಊರ್ ಹಾಕೊಂಡ್ ಸಾಯ್ತೀನಿ. ಹಾ, ಕೈ ಮುಗಿತೀನಪ್ಪ, ಅಂತ ಕೆಲಸ ಮಾಡಕ್ ಹೋಗ್ಬೇಡ. ನೀ ಹೇಳೋದನ್ನ ಕೇಳ್ತೀನಿ. ಇದು ಒಂದು ಮಾತು ಬೇಕಾಗಿತ್ತು ನನಗ, ಸಾಕು. ಇದೆಲ್ಲ ಬಿಟ್ಬಿಡು, ಇದೆಲ್ಲ ನಾನೇ ನೋಡ್ಕೊತೀನಿ. ಅದೇ ಬೇಕಾಗಿತ್ತು. ಬಾ ನನ್ನ ಕೈ. ನನ್ನ ತಮ್ಮನ ಹೆಂಡತಿ ಇಬ್ರು ಹೊರ ಕಡೆ ಹೋಗಿದಾರಲ್ಲ. ಅಪ್ಪ ದೇವ್ರೆ, ಹಿಂಗೆ ಇರಪ್ಪ. ಎಲ್ಲಿ ನನ್ನ ತಮ್ಮನ ಹೇಳ್ತಿ ನನ್ನ ಮನೆಗೆ ಹೊಂದಾಣಿಕೆ ಅಕ್ಕಾಳ ಇಲ್ಲ ಹೊಂದ್ಕೋತಾಳ ಇಲ್ಲ ಅಂತೇಳಿ ಅನ್ಕೊಂಡಿದ್ದೆ. ಆದ್ರೂ ಹೊಂದ್ಕೊಂಡಪ್ಪ. ಏನಪ್ಪ ತಮ್ಮ, ಹೊಲದ ಕಡೆ ಹೋಗಿದ್ಯಾ? ಏ ತಂಗಿ,
ಇರ್ಲಿ ಹೊಲಕ್ಕೆ ಹೋಗಿ ಕೆಲ್ಸಕ್ಕೆ ಹೋಗಿ ದಣದಿರ್ಬೇಕು, ಅದಕ್ಕೆ ಮಾತಾಡ್ಲಾರ್ದು ಇರ್ಲಿ ಇರ್ಲಿ. ಸಾವಿತ್ರಿ, ಏ ಸಾವಿತ್ರಿ, ಬಾರ ಇಲ್ಲಿ. ಓರಿ ದಮ್ರಿ ರಾಡೆ ಗಾಡಿ ಬಂದನ, ಎಟ್ಟು ಮಾರಿ ಎಲ್ಲ ಹೊಲಸ್ ಮಾಡ್ಕೊಂಡನ. ಸರಿ ಬಾ ಬಾ ಬಾರ ಕುಂದ್ರ ಬಾಯಿ ಗಡಿ. ಯಾಕೆ ಕರೆದ್ರಿ? ಏನಿಲ್ಲ, ತಮ್ಮ ತಮ್ಮನ ಅಂದ ಹೊಲ್ದಾಗ ಕೆಲಸ ಮಾಡಿ ಸ್ವಲ್ಪ ದನುವಾಗಿ ಮನೆಗೆ ಬಂದಾರ. ಸ್ವಲ್ಪ ಹೋಗು ಚೆನ್ನಾಗಿ ಅಡಿಗೆ ಮಾಡು, ಅಡಿಗೆ ಮಾಡಿ ಅವ್ರಿಗೆ ಊಟಕ್ಕೆ ಕರಿ, ಎಲ್ಲಾರು ಕುಂತು ಊಟ ಮಾಡೋಣ. ಯಾಕಾಗಲ್ಲ, ಹಾ ಆಯ್ತು. ಹೋಗ್ ಚೆನ್ನಾಗಿ ಅಡಿಗೆ ಮಾಡಿ ಅವ್ರಿಗೆ ಊಟಕ್ಕೆ ಕರಿ. ರೀ ಬರ್ರಿ, ಅಡಿಗೆ ಆಗ್ಯದ ಊಟಕ್ಕ. ಅಡಿಗೆ ರೆಡಿ ಆಗ್ಯದ, ಕರಿ ತಮ್ಮಗ ತಮ್ಮನ ಹೆಂಡತಿ ಕರಿ, ಇಲ್ಲೇ ಹೊರಗೆ ಕೂತು ಊಟ ಮಾಡೋಣ ಎಲ್ಲಾರು. ಬಾ ಅಂತೇಳಿ ಅವ್ರಿಗೆ. ಲಕ್ಷ್ಮಿ, ಅಡಿಗೆ ರೆಡಿ ಆಗ್ಯದ, ನಿಮ್ಮ ಮಾವ ಊಟ ಕರ್ಲಿ ಆತನ, ಬಾರವ್ವ ಊಟ ಮಾಡತ್ರಿ ಬರ್ರಿ. ಯಾ ನಾಯಿಗ್ ಬೇಕು ನಿಂದು ಊಟ? ಊಟ ನೀನೇ ತಿಂದು ಹೋಗು. ಅಲ್ವ ಹಿಂಗ್ಯಾಕಲ್ಲಕತ್ತಿ? ನಿಂದ ಏನಾರ ಸಿಟ್ಟಿತ್ತಂದ್ರ ನನ್ ಮೇಲೆ ತೋರ್ಸು, ಆ ಊಟದ ಮೇಲೆ ಯಾಕೆ ಸಿಟ್ಟು ತೋರ್ಸಾಕತ್ತಿ? ಅಷ್ಟಕ್ಕೂ ಆಗ್ಯದಾರ ಏನು? ಯಾಕೆ ಇಟ್ಟು ಸಿಟ್ಟಿಗೆ ಬಂದೀನಿ? ನೋಡ್ರಿ ವಹಿನಿ, ನಾ ಇಬ್ರು ಗಂಡ ಅಂತ ಊಟ ಮಾಡೋದಿಲ್ಲ, ನೀ ಇಬ್ರು ಗಂಡ ಅಂತ ಊಟ ಮಾಡೋದು. ಹೇಳ್ರಿ ಹಂಗ, ಯಾಕಂದ್ರ ಅವ್ರದವ್ರು ಮಾಡ್ಕೊಂಡು ಅಂತ ಹೇಳ್ರಿ, ನಾವ್ ಮಾಡ್ಕೊಂಡನು, ನಮ್ಮ ಅಗತ್ಯ ಇಲ್ಲ ಇವ್ರು ಊಟ ಮಾಡಿದ್ರು ತಿನ್ನಕ. ಯಾಕೋ ಲಕ್ಷ್ಮಿ, ನಂದು ನಿಂದು ಅನ್ನೋದು ಬೇಡವಾ ಈ ಮನೆಗೆ ಯಾಕೆ ಕುಟ್ಲಕತ್ತೈತಿ? ಭೇದ ಭಾವ ಆಯ್ತು, ಇನ್ನು ಮುಂದ ಭೇದ ಭಾವನೆ ಬಿಡ್ತೈತಿ. ಹೋಗು, ನಿನ್ನೆ ನಾನು ಗಂಡ ಹೆಣ್ತಿನ ಮಾಡ್ಕೊಂಡಿರ್ತೇವಿ. ರೀ ಏನು ಹೇಳಕ್ ಹೋಗ್ರ, ನಾ ಎಲ್ಲ ಕೇಳಿಸೋ ನೀವು ಸುಮ್ಕೊಂಡಿರ್ತೀವಿ. ಭಗವಂತ ಎಂಥ ಬುದ್ಧಿ ಹಾಕಿದೆಪ್ಪ, ನನ್ನ ಮನೆ ನಂದಾದೀಪ ಬೆಳಗುವಂತ ತಾಯಿ ಅಕ್ಕಳಂತ ನಾ ಮಾಡಿದ್ರ ನನ್ನ ಮನೆ ಮುರಿಯಕ್ಕೆ ಹೊಂಟಾಳಲ್ಲಪ್ಪ ನನ್ನ ತಮ್ಮನ ಹೆಂಡ್ತಿ. ಭಗವಂತ ಇನ್ನ ಏನಿದ್ರು ನೀನ ಕಾಪಾಡ್ಬೇಕಪ್ಪ ನನ್ನ ಮನಿತನ. ರೀ ಸುಮ್ಬಿಡ್ರಿ, ಯಾಕೆ ಕಳ್ತೀರಿ? ನೋಡ್ರಿ, ನಾವ್ ಯಾರಿಗೂ ಅನ್ಯಾಯ ಮಾಡಿಲ್ರಿ, ನಮ್ಗೆ ಯಾವತ್ತೂ ಅನ್ಯಾಯ ಆಗಲ್ಲ, ಅನ್ಯಾಯ ಆಗಕ್ಕೆ ದೇವ್ರು ಬಿಡಲ್ಲ ರೀ. ಸುಮ್ಮಿರ್ರಿ. ಸುಮ್ಮನೆ ಅದನ್ನ ಭಗವಂತ ಆಗ್ಲಿ. ಯಪ್ಪ ಚಂದ್ರು, ಏ ತಮ್ಮ ಹೊತ್ತ ಯಾವತ್ತಾಗ್ಯದ ನೋಡಪ್ಪ, ಟೈಮ್ 10-11 ನೋಡಿದ್ದೇವೆ, ಹೊಲಕ್ಕೆ ಹೋದ್ರೆ ಇವತ್ತ. ಏ ಚಂದ್ರು, ಏ ಮಾಮ, ಸ್ವಲ್ಪ ನೆಮ್ಮದಿಯಾಗಿ ಮುಖದ ಬಿಡಲಿಗೆ ಅಲ್ಲಿ ಏನ್ ಬೇಸರ ಆಯ್ತಪ್ಪ ನಿಂದ? ಯಾಕವ ಹೊಲಕ್ಕೆ ಹೋಗ್ಬೇಕು, ಟೈಮ್ ಆಗ್ಯದ. ಏನ್ ಹೊಲ ಅವ್ನಿಗೆ ಅಷ್ಟೇ ಕೊಟ್ರ ನೀವು ಕೊಟ್ಟಿಲ್ಲ ಹೊಲ? ಮಾಡ್ ಹೋಗ, ಕಡಿದ್ರ ಊರ್ ಮಂದಿನ ಉಣ್ತಾರು, ಮಾಡ್ಲಿಕ್ಕೆ ಗಾಡಿ ಆಗೈತಿ ನಿಂಗ? ತಂಗಿ, ನಿನ್ನ ಕೈ ಮುಗಿಕ್ನವ, ಹಿಂಗ ಮಾತಾಡ್ಬೇಡವ, ನಿನ್ನ ಮನಸ್ಸಿನಾಗ ಏನೈತಿ ಬಿಚ್ಚ ಹೇಳವ ನನಗ. ಏ ಮಾಮ, ಹೆಚ್ಚಿಗೆ ಮಾತಾಡ್ಬೇಡ, ಬಿಚ್ಚ ಹೇಳ್ತೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊ. ನಮ್ಮ ಆಸ್ತಿ ಏನೈತಿ ನೋಡು, ನಮಗ್ ಕೊಟ್ಬಿಡು, ನಾನ್ ನಿಮ್ಗೇನು ಹೇಳಕ್ ಬರಲ್ಲ. ಯಾಕಣ್ಣ, ಯಾಕೆ ಬಾಯಿ ಮಾಡಾಕತ್ತಿರಲ್ಲ? ಯಾಕಿಲ್ಲಪ್ಪ, ನಿನ್ನ ಹೆಂಡತಿ ಏನೇನೋ ಹೇಳಕತ್ತಾಳಪ್ಪ. ನೋಡೋಣ, ನನ್ನ ಸಂಬಂಧ ಹಿಂಗೆ ಇರ್ಲಿ, ನನ್ನ ಹೆಂಡತಿ ಕೇಳಾಕತ್ತಾಳ, ನನ್ನ ಆಸ್ತಿ ನನಗೆ ಕೊಟ್ಬಿಡು. ನೋಡಪ್ಪ ಚಂದ್ರು, ನಿನ್ನ ಕೈ ಮುಗಿದು ಬೀಳ್ತೀನಿ. ಇದು ಒಂದೇ ಆಸೆ ನನಗ, ನಾನು ನನ್ನ ತಮ್ಮ 106 ಕಾಲ ಈ ಮನ್ಯಾಗ ಸುಖವಾಗಿ ಬಾಳಿ ಬದುಕಬೇಕು ತಮ್ಮನಿಯಪ್ಪ. ತಮ್ಮ ನಿನ್ನ ಕೈ ಮುಗಿದ್ನು. ನೀ ಅಳದು ಕೇಳ ಮಾಡಿದ್ರ ಇಲ್ಲಿ ಯಾರು ನೋಡಕ್ ಬರಲ್ಲ. ಏನ್ ನೀನೇ ಆಸ್ತಿ ಭಾಗ ಮಾಡ್ಕೊಡ್ತ? ಏನ್ 4 ಮಂದಿ ನೇರಿಸ್ಲು? ತಂಗಿ ತಂಗಿ, ನನ್ನ ಮನಿತನ ಸುತ್ತ 10 ಹಳ್ಳ್ಯಾಗ ಹೆಸರು ಐತಿ. ಈ 4 ಮಂದಿನ ಕರೆಸಿ ನನ್ನ ಮನೆ ಹೊಡ್ಯಾಕ ನೋಡ್ಬೇಡ ತಂಗಿ. ಆಯ್ತಪ್ಪ ಚಂದ್ರು, ಒಂದೇ ಆಡಿನ ಮರಿ ಹಂಗಿ 2 ಅಂತಮ್ರ ಆಗ್ಲಿಸಿದವ ತಂಗಿ. ಇರ್ಲವ, ನಿಮ್ಮ ಸಂಸಾರ ಚಂದ ಇರ್ಲವ, ನಿಮ್ಗೆ 10 ಮಕ್ಕಳಾಗಿ ಚಂದ ಸಂಸಾರ ಮಾಡ್ರವ. ನನಗೆ ಆಸ್ತಿ ಮನಿ ಏನು ಬೇಡವ, ಎಲ್ಲಾ ನೀವೇ ಇಟ್ಕೋರಿ. ಎಲ್ಲ ಗಂಡ ಹೆಂಡತಿ ಚಂದ ಸುಖವಾಗಿರ್ಲಿವ. ಈ ಹುಟ್ಟು ಬಡ್ಡಿ ಮ್ಯಾಗ ನನ್ನ ಹೆಂಡತಿನ ಕರ್ಕೊಂಡು, ನನ್ನ ಮಕ್ಕಳು ಕರ್ಕೊಂಡು, ನಾ ಬಾಜು ಇದ್ದ ಶೆಡ್ರಿನಾಗ ಚಂದ್ರು ಚಂದಿರಪ್ಪ. ಆಯ್ತು ನೋಡು, ಇವತ್ತ ಹಾಲು ಕುಡ್ದಟ್ಟು ಸಂತೋಷವಾಯ್ತು ನನಗ. ಯಾಕಂದ್ರೆ ದುಡ್ಡಿ ಆಸ್ತಿ ಎಲ್ಲ ನಮ್ದೈತ್ರಿ. ನಿಮ್ ಬಡ್ಕೊಂಡೆ ಅವಾಗ ಕೇಳ್ರಿ ಅದೇನಂತಾರಲ್ಲ, ಗಪ್ಪ ಕೂತ್ ಬಿಡ್ತೀರಿ. ಅವ್ರು ಆಟ ಮಾಡಿರ ಗಂಡ ಹೆಂಡ್ತಿ. ಈಗ ಹೆಂಗ್ ಕೊಟ್ರ ಹೆಂಗ್ ಹೋದ್ರ
ಅಕ್ಕ ಆಸ್ತಿ ನನ್ನ ಹೆಸರು ಮೇಲೆ ಆಗ್ಬೇಕು. ದೇವ್ರೆ, ನನ್ನ ತಮ್ಮನ ಹೆಂಡತಿ ಸುಖವಾಗಿ ಈ ಮನೆಯೊಳಗೆ 100 ವರ್ಷ ಬಾಳಪ್ಪ. ನೀವೇನು ಹೇಳಬೇಕಾಗಿಲ್ರಿ, ಎಲ್ಲ ಇಲ್ಲೇ ನಿಂತು ಕೇಳಿನ್ರಿ. ಅದಕ್ಕೆ ಮಕ್ಕಳು ತೋಂದ್ರೆ ಬಂದಿಲ್ರಿ. ಬ್ಯಾಡ ಅಪ್ಪ, ನಮ್ಮ ಮನೆ ಅಪ್ಪ. ಅಪ್ಪ ಮನೆ ಅಪ್ಪ. ಅಪ್ಪ ನಾವ್ ಈ ದನಗಳು ಕೊಡ್ತೀವಪ್ಪ. ಇರ್ಲರಿಪ್ಪ, ದನಗಳಿಗಿರುವಂತ ಮನುಷ್ಯತ್ವ ಈ ಮನುಷ್ಯರಿಗಿಲ್ಲ ನಡಿ. ನೀವು ಹಿಂಗೆ ಕೂತ್ರ ಮಕ್ಕಳಿಗೆ ಏನ್ ಮಾಡಿ ಹಾಕದ್ರಿ? ನಾವು ಆದ್ರ 1 ದಿನ ಇರ್ಬೋದು, 2 ದಿನ ಇರ್ಬೋದು. ಮಕ್ಕಳು ಹೊಟ್ಟೆ ಹಸು ಅಂತೇಳಿ ಕಿಸಿಂಡೆ ಅದಂಗೆ ತಾಳ್ತಾವ್ರಿ. ಎಲ್ಲರಿ ಯಾರ ಬಲ್ಲರಿ ಕೆಲಸ ಹುಡುಕ್ಯಾಡ್ರಿ, ಕೆಲ್ಸಿಗೆ ಹೋಗ್ರಿ, ಒಂದು ಸಕ್ಕಿ ಮಾಡಿ ಕೊಡ್ತೀನಿ ಅವ್ರಿಗೆ. ಆಯ್ತು, ಒಂದು ಕೆಲಸ ಮಾಡ್ರಿ, ನಿಮ್ಮ ಮಕ್ಕಳಿಗೆ ನೋಡ್ಕೊಂಡು ಮನೆ ಕಡೆ ಕುಂದ್ರ. ಇಲ್ಲ ಅವ್ರ ತೋಟಕ್ಕೆ ಹೋಗಿ ಏನು ಕೆಲಸ ಇದ್ರೆ ಕೆಲಸ ಕೇಳಿ ಕೆಲಸ ಮಾಡ್ಕೊಂಡ್ಬರ್ತೀನಿ. ಹಿಂಗೆ ಕೂತ್ರು ಉಣ್ಣಕ್ಕೆ ಹಾಕಿಲ್ಲ, ಏನಿಲ್ಲ. ಮಕ್ಕಳಂತ್ರ ಉಪವಾಸ ಇರಲ್ಲ. ಹೋಗಿ ಏನು ತರ್ತೀನಿ ತಿನ್ನಕ ಹಾಪ. ಅಪ್ಪ ಮನೆ ಬಿಟ್ಟು ಎಲ್ಲಿಗೆ ಹೋಗ್ಬೇಡ, ಕುಂದ್ರಲ್ಲಿ ಹಾಪ. ನನ್ನ ಗಂಡ ಹಾಗೆ ನಡ್ಕೊಂಡು ಈಗಿಂತ ಸಂಸಾರ ನಂದು 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 ಅಂತೇಳಿ ಎಷ್ಟೆಲ್ಲ ಮಾಡ ಎಂಥ ಸಂಸಾರ ಹೋಗಿ ಎಂಥ ಗತಿ ಬರ್ತವು. ಒಂದು ತುತ್ತ ಹಣ್ಣಿಗೂ ಪರದಾಡ ಪರಿಸ್ಥಿತಿ ಬಂತು. ಹಲೋ, ಏನು ಆಳುಗಳು ಬಂದಿಲ್ಲ ಇವತ್ತು ಹೊಲಕ್ಕೆ? ನೋಡಿಲಿ, ಇವತ್ತು ಚೇರ್ ಕಡ್ತ ಆಳುಗಳು ಬರ್ಲಿಲ್ಲ ಅಂದ್ರ ನಾ ಹೇಳ್ತೀನಿ ನೋಡಿ, ಮತ್ತೆ ಹಿಂದಗಡೆ ಪಜಿತಿನ ಬೇರೆ ಆಗತ್ತೆ. ಹಾ, ನಮಸ್ಕಾರ ಮಾಲಕ್ರ. ನಮಸ್ಕಾರಪ್ಪ ಸೂರಪ್ಪ, ಏನ ಹಿಂಗ್ ಬಂದಿಲ್ಲ? ಏನಿಲ್ರಿ ಮಾಲಕ್ರ, ಸ್ವಲ್ಪ ಏನು ಕೆಲಸ ಇದ್ರಿ ಹೇಳ್ರಿ ಮಾಲಕ್ರ. ತೋಟದಾಗ ಕೆಲ್ಸಕ್ಕೆ ಬಂದೇನ್ರಿ ಮಾಲಕ್ರ. ಇಟ್ಟ ಕೈ ಮುಗಿಯಲಾಗತಿ, ಮತ್ತೇನ ತಮ್ಮನ ಮದುವೆ ಮಾಡಿಕಿಸಿಂದ ಆರಾಮ್ ಖುಷಿ ಒಳಗ ಅದಾನ ಅಂತ ಹೇಳಿದ್ರ ಹಿಂಗ್ ಕೈ ಮುಕ್ಕೋತ ಬಂದಿಲ್ಲ, ಏನಾಗೈತಿ? ಮಾಲಕ್ರ, ಮನೆ ಅಂದಲ್ಲಿ ಇರೋದಲ್ರಿ ಮಾಲಕ್ರ, ಸಮಸ್ಯೆಗಳು 100. ಸಮಸ್ಯೆ ಕೆಲಸ ನಿನ್ನ ಕೈಯಾಗ 108 ಆಳು ದುಡಿತಿದ್ದು, ನೀ ನನಗ ಸಮಸ್ಯೆ ಅದ ಇದು ಹೇಳ್ಕೊತ ಬಂದಿಲ್ಲ. ಇಲ್ರಿ ಮಾಲಕ್ರ, ನಾ ಇನ್ನೊಬ್ರಿಗೆ ಆಳು ಮನುಷ್ಯ ಆಗಿ ದುಡಿಯಕ್ಕೆ ಬಂದೇನ್ರಿ, ಮಾಲಕ್ನಾಗಿ ಬಂದಿಲ್ರಿ ಮಾಲಕ್ರ. ಅದು ಮಾಲಕ್ ಅನ್ನೋ ಅದ್ ಸ್ಥಾನಕ್ಕೆ ನಾ ಯೋಗ್ಯನಲ್ರಿ ಮಾಲಕ್ರ. ಅದಕ್ಕೆ ದಯವಿಟ್ಟು ನಿಮ್ಮ ಕೈ ಮುಗಿತನ್ರಿ, ನನಗೆ ಏನು ಒಂದು ಕೆಲಸ ಮಾಲಕ್ರ. ಕೈ ಮುಗಿಬೇಡ, ಕೈ ಮುಗಿಲಾಕ ಏನಾಗೈತಿ? ಸೂರಪ್ಪ, ನಿನಗೆ ಕೆಲಸ ಕೊಡೋದೇನು ದೊಡ್ಡ ಮಾತಲ್ಲ, ಆದ್ರ ನಿಮ್ಮ ತಮ್ಮನ ಹೆಂಡತಿ ಒಂದು ಸ್ವಲ್ಪ ಬೆರಿಕೆ ಅದಾಳ ಅನ್ನೋದು ಸುದ್ದಿ ಬಂದೈತಿ ನನಗೆ. ಮತ್ತು ನಿಮ್ಮ ತಮ್ಮನ ಹೆಂಡತಿ ಎಲ್ಲಾರ ಬಂದು ನನಗೆ ಜಗಳ ಗಂಟು ಬಿದ್ದಳು ಅಂದ್ರೆ ನಾ ಹೆಂಗೆ ಮಾಡ್ಬೇಕ? ಇಲ್ರಿ, ಆಕೆ ಏನು ಕೆಟ್ಟಕ್ಕೆ ಅಲ್ರಿ ಮಾಲಕ್ರ, ನಿಮ್ಮ ಕೈ ಮುಗೀತೀನಿ, ಆಕೆ ನಿಮ್ಮ ಬಳಿ ಬರೋದಿಲ್ಲ. ನನಗೆ ಮೇಲೆ ಕೈ ಯಾಕೆ ಮುಗಿತಿ? ನನಗೆ ಕೆಲಸ ಕೊಡ್ರಿ, ಯಾಕಂದ್ರೆ ನನ್ನ ಮಕ್ಕಳು ಹಸುವಂದು ಕೂತಾವ್ರಿ ಮಾಲಕ್ರ. ನಿಮ್ಮ ಕೈ ಮುಗಿದ ಕಾಲು ಬೀಳ್ತೇನ್ರಿ ಮಾಲಕ್ರ. ಹಂಗೆ ಮಾಡಕ್ ಹೋಗ್ಬೇಡ. ನೋಡ್ ಸೂರಪ್ಪ, ನಿನಗ್ ಕೆಲಸ ಕೊಡೋಟ್ ನಾ ದೊಡ್ಡ ಮನುಷ್ಯ ಅಲ್ಲ. ಇಲ್ಲೇ ನಾನು ಹೊಲ ರಗಡ್ ಬಾಳ ದೊಡ್ಡದೈತಿ, ಅಲ್ಲೇ ನೋಡಿ ದೇಕ್ರೋಕಿ ಮಾಡ್ಕೋತ ಆಳುಗಳು ಮೇಂಟೆನ್ಸ್ ಮಾಡ್ಕೋತ ಇದ್ಬಿಡ. ಆಯ್ತ್ರಿ ಮಾಲಕ್ರ, ನಿಮ್ಮ ಕೈ ಮುಗಿತೇನ್ರಿ. ಮುಗಿಬೇಡ, ಬೇಡ ಬೇಡ, ಯಾಕೆ ಹಾಳಾಗತ್ತಿ? ಇರ್ಲ ಬಿಡ. ಈ ಜೀವನ ಅನ್ನೋದು ಬಾಳ ಕೆಟ್ಟದು ಐತಿ, ಎಲ್ಲಾರ್ಗಿ ಬರೋದ. ಆದ್ರ ಹಿಂಗ್ ಮಾಡ್ಲಕ್ ಹೋಗ್ಬೇಡ, ಕೈ ಮುಗಿದ ಮಾಡ್ಲಕ್ ಹೋಗ್ಬೇಡ. ಆಯ್ತು, ಬರ್ತೀವಿ ಮಾಲಕ್ರ. ಹಾ, ಆದ್ರೂ ಟೈಮ್ ಹೆಂಗ್ ಬರ್ತೈತಿ ಹೇಳಕ್ ಆಗೋದಿಲ್ಲ. ದೇವ್ರಂತ ಮನುಷ್ಯ ಈ ಸೂರಪ್ಪ, ಆದ್ರೂ ಇಂಥ ಎಳೆ ದೇವ್ರ ಆ ಭಗವಂತ ಅವನಿಗೆ ತರಬಾರ್ದಿತ್ತು. ಇರ್ಲ, ದಿಕ್ಕಿಲ್ದವ್ರಿಗೆ ದೇವ್ರ ಗತಿ ಅತ್ತ. ನಮ್ಮಂಥವ್ರ ಆಸರ ಆಗ್ಲಿಕ್ಕಂದ್ರ ಮತ್ತಾರ ಆಸರ ಆಗ್ಬೇಕು? ಮಕ್ಕಳ ಮರಿ ಎಲ್ಲ ಸಣ್ಣ ಅದಾವು, ಇರ್ಲಿ ಪಾಪ.
ನಮ್ಮ ಮಾವಾಗ ಕೆಲಸ ಕೊಡೋಷ್ಟು ದೊಡ್ಡವರಾಗ್ಬಿಟ್ರಿ ಅಂದ್ರೆ ನಾವು ನೋಡುವ ನಿಮ್ಮ ಮಾವಾಗ ನಾ ಏನು ಕೆಲಸ ಕೊಟ್ಟಿಲ್ಲ. ಅವನಾಗೆ ನನ್ನ ತಲೆ ಬಂದ ಕಿಸಿಂದ ನನ್ನ ಮಕ್ಳು ಉಪವಾಸ ಅದಾವು, ಹಿಂಗಾಗೈತಿ ಹಂಗಾಗೈತಿ ಅಂತ ಹೇಳಾನ. ನಾ ಏನು ಕೆಲಸ ಏನು ಕೊಟ್ಟಿಲ್ಲ ಅವಂಗ, ಬರೀ ಆಳಿಗೆ ದೇಕ್ರೋಕಿ ಮಾಡ್ಕೊತ ಹೋಗತ್ ಹೇಳಿ ಕಿಸಿಂದ ಕೊಟ್ಟೆನ. ಬ್ಯಾಡ ಅಂದ್ರ ಬಿಡಿಸಿ ಬಿಡ್ತನು. ಅಟ್ಯಾಕ್ ನೀ ಸಿಟ್ಟಿಗೆ ಇರ್ತೀವ? ಸಿಟ್ಟಲ್ಲ ಬ್ಯಾಡ ಅಂತ ಇಲ್ಲ, ಬಿಡಿಸ್ಬೇಕೇ ರೀ. ಬಿಡಿಸಿದ್ರೆ ಹಣೆಬಾರ ಚಲೋ ಐತ್ರಿ. ನಮ್ಮ ಮನೆಗೆ ನಾವು ಇಟ್ಕೊಂಡಿಲ್ಲ, ನೀವೇ ಕೆಲಸ ಹೆಸಲ್ಕ್ ಹೋಗಿರಿ. ನನ್ನ ಹಣಿ ಬಾರ ಅದು ಇದು ಮಾತಾಡಕ್ ಹೋಗ್ಬಾರ್ವ ನೀ. ಬಿಡಿಸಂದ್ರ ಬಿಡಿಸಿ ಬಿಡ್ತಾನ. ಅದ್ ಕೆಲಸ ಮಾಡ್ರಿ. ಸೂರಪ್ಪ, ಸೂರಪ್ಪ, ನೀ ಕೈ ಮುಗಿಬೇಡ, ನಿನ್ ಕೈ ನಾನ ಮುಗಿತೀನಿ. ಇಲ್ಲ, ಆಳುಗಳು ಭಾಳ ಆಗ್ಯಾವ. ದಿನ ಬರುವ ಆಳುಗಳು ಬಂದಿದ್ದಿಲ್ಲ, ಅದಕ್ಕೆ ನಿನಗ ಒಂದಿನ ಕೆಲ್ಸಕ್ಕೆ ಕರ್ಕೊಂಡಿನ್ಯ. ನಿನ್ ಕೈ ಮುಗಿದು ಕೇಳ್ಕೊತೀನಿ. ಆಳುಗಳು ಭಾಳ ಆಗ್ಯಾವು, ಇನ್ನು ಮುಂದೆ ನನ್ನಲ್ಲಿ ಕೆಲ್ಸಕ್ಕೆ ಬೇಡಪ್ಪ. ಮಾಲಕರ ನಿಮ್ ಕೈ ಕಾಲ್ ಬೀಳ್ತೀನಿ. ಬೇಡ ಬೇಡ, ನನ್ನ ಯಾಡೇಟ ಬರ್ರಿ ಮಾಲಕರ, ನೀವು ಇಲ್ಲ ಸರ್. ಕೆಲಸ ಕೊಡಲ್ಲ ಅಂತ ಬರ್ರಿ ಮಾಲಕರ. ಸೂರಪ್ಪ, ಹೋಗಿ ನಮ್ಮ ತಮ್ಮನ ಮನೆ ಮುಂದೆ ನನ್ನ ಕೈಯಲ್ಲಿ ನಿಂತ್ರು ಮಾಡಿದ್ರಿ ಮಾಲಕರ. ಇಲ್ಲ ಸೂರಪ್ಪ, ಮಕ್ಕಳು ಬರೀ ಉಪವಾಸ ಆಯ್ತವ್ರಿ. ಅಪ್ಪ ಹಂಗೆಲ್ಲ ಮಾಡಕ್ ಹೋಗ್ಬಾರ್ದು ಸೂರಪ್ಪ, ಅದೆಲ್ಲ ಆಗ್ಲಾರ ಮಾತ. ನೀ ಹೋಗ್ಬಿಡು. ಇಲ್ಲ ಸೂರಪ್ಪ, ನೀ ಹೋಗ್ಬಿಡು. ಈಗ ಬೇಡ ಬೇಡ, ಹೋಗಿ. ದೇವ್ರ ಎಂತೆಂತಾದ್ರೆ ಜೀವನ ಇಡ್ತಾನಪ್ಪ. ಇವು ಸೂರಪ್ಪನ ತಮ್ಮನ ಹೆಂಡತಿ ಎಂತ ಕಳು ಕಟಕರ ಇರ್ಬೇಕತ್ತ. ರೋಡ್ ಮೇಲೆ ಗಾಡಿ ತರಪಿಸಿನ ಕೆಲ್ಸಕ್ಕೆ ಬಿಡಿಸ್ರಿ ಅಂತ ಹೇಳ್ತು. ಈ ಸೂರಪ್ಪರೇ ಪಾಪ, ನನ್ನ ಮಕ್ಕಳು ಎಲ್ಲ ಉಪವಾಸ ಆಯ್ತಾವು, ನನ್ನ ಮಕ್ಕಳು ಸಾಯ್ತಾವು, ನನ್ನ ಹೆಂಡತಿ ಉಪವಾಸ ಅದಾಳ. ನನ್ನ ತಮ್ಮನ ಮನೆ ಮುಂದೆ ಹೋಗಿ ನಾ ಬೇಡ್ಕೊಳ್ಳೋ ಪಾಳೆ ತರಬೇಡ್ರಿ ಗೌಡ್ರ ಅಂತ ಹೇಳಿ ಕಾಲು ಬೀಳುದು ಕೈ ಮುಗಿದು ಎಲ್ಲ ಮಾಡಿದೆ. ಆದ್ರೆ ನನಗರಿ ಆಕಿ ವಾರ್ನಿಂಗ್ ಕೊಟ್ಟಳು. ಒಂದು ಹೆಣ್ಣು ಮಗಳು ವಾರ್ನಿಂಗ್ ಕೊಟ್ಟಾಳಂದ್ರೆ ನಾ ಬೇಕಾದಟ್ಟು ಗೌಡಿದ್ರೇನು ಏನು ಬೇಕಾದಿದ್ರೇನು ಅಂಜಬೇಕಲ್ಲ. ಹೋಗ್ಲಿ ಬಿಡು, ದೇವ್ರು ನನಗೆ ಏನು ಶಾಪ ಕೊಟ್ರೆ ಕೊಡುವ ಲೆಕ್ಕ. ಬಿಡಿಸಿ ಬಿಡುನು, ಬೇಡ. ಅಲ್ಲಪ್ಪ ಭಗವಂತ, ನನಗೆ ಎಂಥ ಯಾಳೆ ತಂದಿಟ್ಟಪ್ಪ. ನನ್ನ ತಮ್ಮಂತ್ರ ನನ್ನ ಮನೆ ಬಿಟ್ಟು ಹೊರಗೆ ಹಾಕಿದ. ಅದ್ರಾಗ ಎಲ್ಲರ ಕೂಲಿ ನಾಲಿ ಮಾಡ್ಕೊಂಡು ತಿನ್ಬೇಕಂದ್ರೆ ಈ ಸೌಕಾರನೂ ಹೊಲ ಬಿಟ್ಟು ಹೊರಗೆ ಹಾಕಿದ. ತಂದೆ ಪರಮಾತ್ಮ, ನಾನು ಅಂತ ಅನ್ಯಾಯ ಆದ್ರೆ ಏನ್ ಮಾಡಿನಪ್ಪ ನಿನಗೆ? ಭಗವಂತ, ಏನೇ ಕಷ್ಟ ಕೊಡದಿತ್ತ ನನಗೆ ಒಬ್ಬ ಕೊಡ್ಬೇಕಾಗಿತ್ತಪ್ಪ. ಇಂಥ ಪರಿಸ್ಥಿತಿ ಒಳಗೆ ನನ್ನ ಹೆಂಡತಿ ಮಕ್ಕಳು ಮಡದಿ ಮಕ್ಕಳು ಯಾಕೆ ಜೋನ್ ಮಾಡಿದೆಪ್ಪ? ಇಂಥ ಕಷ್ಟ ಕೊಡದಿತ್ತಂದ್ರೆ ನನಗೆ ಒಬ್ಬಗೆ ಕೊಡ್ಬೇಕಾಗಿತ್ತು. ಒಬ್ಬಟ್ಟಿಯಾಗಿ ಜೀವನ ತಗೋಬೇಕಾಗಿತ್ತಪ್ಪ. ನನ್ನ ಜೋಡಿ ಅಂತ 4 ಬಟ್ಟಿ ಜೀವಕ್ಕೆ ಯಾಕೆ ಜನ್ಮಕ್ಕೆ ಕೊಟ್ಟಿಪ್ಪ ನನಗೆ? ಬೇಡಪ್ಪ, ನನ್ನ ಜೀವಕ್ಕಿಂತ ಮಕ್ಕಳು ಹೆಂಡತಿ ಯಾಕೆ ಜೋನ್ ಮಾಡಿದ್ವಿ? ನನ್ನ ಬಂದಂತ ಕಷ್ಟ ಇನ್ನು ಯಾವ ವ್ಯಕ್ತಿಗೆ ಬರೋದು ಬೇಡಪ್ಪ. ಎಂತ ಬಡವ ವ್ಯಕ್ತಿಗೆ ಬರೋದು ಬೇಡಪ್ಪ. ಎಂತ ರೈತರಿಗೂ ಬರೋದು ಬೇಡಪ್ಪ. ಇರ್ಲಿ, ಮಕ್ಕಳು ಮರಿ ಕಾಯ್ದಿರ್ತಾವ. ಇಲ್ಲಿ ಹೇಳ ಸಾವಿತ್ರಿ, ಪರಮಾತ್ಮ. ಸಾವಿತ್ರಿ, ಏ ಸಾವಿತ್ರಿ, ಬಂದ್ಲಪ್ಪ ಅಂದ. ಬಾ ಸಾವಿತ್ರಿ. ಯಾಕ್ರಿ? ಯಾಕ್ರಿ ಮುಖ ಸಾಪ ಮಾಡ್ಕೊಂಡ್ ಬಂದಿರಿ? ಏನಿಲ್ಲ ಸಾವಿತ್ರಿ, ನಾ ಕೆಲ್ಸಕ್ಕೆ ಹೋಗಿದ್ನಲ್ಲ ಸಾವುಕಾರನ ತೋಟಕ್ಕೆ, ಅವ್ ನಾಳೆ ಇರ್ದ ಕೆಲ್ಸಕ್ಕೆ ಬರ್ಬೇಡ ಅಂತೇಳಿ ಹೊಲ ಬಿಟ್ಟು ನನಗೆ ಹೊರಗಿದ. ಕೆಲ್ಸಕ್ಕೆ ಬರ್ಬೇಡತ್ರಿ? ಕೆಲ್ಸಕ್ಕೆ ಬರ್ಬೇಡ ನಾನು ಸಾವಿತ್ರಿ. ಯಾಕ್ರಿ ಆ ಸಾವುಕಾರ ಯಾಕೆ ಬರ್ಬೇಡ ಅಂತನ್ರಿ? ಯಾಕೇನು ಗೊತ್ತಿಲ್ಲ ಸಾವಿತ್ರಿ, ನಾಳೆ ಇರೋದು ಕೆಲ್ಸಕ್ಕೆ ಬರ್ಬೇಡಪ್ಪ ಸೂರಪ್ಪ ಅಂತೇಳಿ ಹೊಲ ಬಿಟ್ಟು ಹೊರಗೆ ಹಾಕಿದ್ ನನಗೆ. ರೀ, ಅವರು ಸಾವುಕಾರ ಬರಬೇಡ ಅಂದ್ರ ಹೊಟ್ಟೆಗೆ ಏನ್ ತಣ್ಣೀರ್ ಬಟ್ಟೆ ಹಾಕೊಳ್ಳೋದ್ರಿ? ಏನ್ ಮಾಡೋದು ಸಾವಿತ್ರಿ, ಮನ್ಯಾಗ ನೋಡ್ತೀವಿ ರೇಷನ್ ಇಲ್ಲ, ಅಗಳ ಅಕ್ಕಿ ಕಾಳಿಲ್ಲ ಮನ್ಯಾಗ. ನಾ ಬಿಡು ಇನ್ನೊಂದು 70 ಉಪವಾಸ ಇರ್ಬೋದು. ಮಕ್ಕಳು ಹೊಟ್ಟೆ ಹಸ್ತಿರ್ತಾವ. ಅವರು ಅಪ್ಪ ಹೊಟ್ಟೆ ಅಂದ್ರೆ ನಾ ಯಾರು ಮುಂದೆ ಹೇಳಪ್ಪ? ಯಾರು ಮನಸ್ಸನ್ನ ನೋಯಿಸಿದವ್ರಲ್ರಿ. ಇಂಥ ಪರಿಸ್ಥಿತಿ ನಮ್ಗೆ ಯಾಕೆ ಬತ್ರಿ?
ರೀ ಇರ್ಲಿ ಬಿಡ್ರಿ ಎಲ್ಲದಕ್ಕೂ ದೇವ್ರ ಅದಾನ ಯಾಕೆ ಚಿಂತೆ ಮಾಡ್ತೀರಿ ಇವತ್ತು ಹೋಗಿಲ್ಲ ಅಂದ್ರೆ ಏನಾಯ್ತು ಮತ್ತೆ ಬೇರೆ ಸಾವುಕಾರನ ಕಡೆ ಕೇಳಿ ಕೆಲ್ಸಿಗೆ ಹೋಗಕತ್ರಿ ಇರ್ಲಿ ದೇವ್ರು ಮಾಡಿದಂಗೆ ಆಗಲಿ. ಅಪ್ಪ ಬರ್ರಿ. ಅಪ್ಪ ನಾವು ಊಟ ಉಂಡಿಲ್ಲಪ್ಪ 2 ದಿವಸ ಆತು ಊಟ ಉಂಡಪ್ಪ ಹಸುವಾಗೈತಪ್ಪ. ಇಲ್ಲಪ್ಪ ಒಂದು ಕೆಲಸ ಮಾಡಿ ನೀವು ಸುಮ್ಮನೆ ಹೋಗಿ ಅಂದ್ರೆ ಊಟ ತೊಗೊಂಬರ್ತೀವಿ ನಿಮ್ಗೆ. ಅಪ್ಪ ಅವನ್ ಬೆಲ್ ಕುಂದ್ರಿ ಮನೆ ಕೊಡಿ ಹುಷಾರ ಅಪ್ಪ. ಭಗವಂತ ನನಗ ನನ್ನ ಮಕ್ಕಳಿಗೆ ಎಲ್ಲಿರುವಂತ ಊಟ ಸಿಗಂಗ್ ಮಾಡಪ್ಪ. ರೀ ಒಂದಿಟ್ಟು ಹೊಲ ಕಡೆ ಹೋಗಿ ಬರ್ತೀನಿ ಮನೆ ಕಡೆ ಕುಂದ್ರಿ ಮತ್ತೆ ಎಲ್ಲಿ ಹೊಲಕ್ ಹೋಗ್ಬೇಡ್ರಿ. ಆಯ್ತಾಯ್ತು ಹೋಗ್ಬ. ನನ್ನ ಹೆಂಡತಿ ಅಂತೂ ಹೊಲಕ್ಕೆ ಹೋದಳು, ಭಾಳ ಚಲೋ ಆಯ್ತು. ನಮ್ಮ ಅಣ್ಣನ ಮಕ್ಕಳು ಉಂಡಾರು ಇಲ್ಲೋ ಒಂದು ಗ್ಲಾಸ್ ಅಕ್ಕಿಯಾರ ಒಯ್ದು ಕೊಟ್ಟು ಬರ್ತೀನಿ. ನನ್ನ ಹೆಂಡತಿ ಬರೋದ್ರೊಳಗೆ ನಮ್ಮ ವೈನಿಗೆ ಒಯ್ದು ಕೊಟ್ಟು ಬಂದ್ಬಿಡ್ತೀನಿ. ವೈನಿಯವ್ರ ನಿನ್ನ ಹೆಂಡತಿ ನೋಡಿದ್ರ ಮತ್ತೆ ನಿನ್ನ ಭಯಂಗಳಪ್ಪ ಈ ಕಡೆಗೆ ಬಂದೆ. ಏನಿಲ್ರಿ ವೈನಿ, ಈ ಅಕ್ಕಿ ತಗೋರಿ, ಸ್ವಲ್ಪ ಹುಡುಗರಿಗೆ ಅನ್ನ ಮಾಡಿ ಹಾಕ್ರಿ. ನೋಡಪ್ಪ ನಿನ್ನ ಹೆಂಡತಿ ಮತ್ತೆ ನೋಡಿ ನಿನ್ನ ಕೂಡ ಜಗಳ ತೆಗೆದಿದ್ದಾಳಪ್ಪ. ಇಲ್ಲರಿ ವೈನಿ, ಅಕ್ಕಿ ಹೊಲಕ್ಕೆ ಹೋಗ್ಯಾಡ್ರಿ, ಹೇಳಾರ ತಂದೇನ್ರಿ ವೈನಿ, ಇದು ತಗೋರಿ. ನಮ್ಮ ಕಾಲಾಗ ನಿನ್ನ ಸಂಸಾರ ಹಾಳಾಗೋದು ಬೇಡ. ಇಲ್ಲರಿ ವೈನಿ, ಆಕಿ ಗೊತ್ತಾಗೋದಿಲ್ಲ ಹೇಳ್ರಿ, ಆಕಿ ಗೊತ್ತಾಗ್ಲಾರ್ದ ತಂದೇನ್ರಿ ವೈನಿ, ಇದು ತಗೋರಿ ವೈನಿ. ಹುಡುಗರಿಗೆ ಅನ್ನ ಮಾಡಿ ಹಾಕಿ, ಅನ್ನಾಗ ನೀವು ಎಲ್ಲ ಕೂಡಿ ಊಟ ಮಾಡ್ರಿ ವೈನಿ. ಅವ್ರು ಹೇಳಪ್ಪ ಈಗ ನಿನ್ನ ಉಪಕಾರ ನನ್ನ ಜೀವ ಇರುತ್ತೆ ನಾ ಮರೆಯಲ್ಲಪ್ಪ. ಒಂದಿನ ಈ ಉಪಕಾರ ಮುಟ್ಟಿಸ್ತೀನಪ್ಪ. ಏನ್ ಸುಸ್ತಾಯ್ತು ಹೊಲ್ದ ಮಾಡ್ತೀನಿ. ನಡೀತೇನ್ರಿ ವೈನಿ. ಇವ್ ಅಕ್ಕಿ ಎಲ್ಲಿವ್ರಿ? ನನಗೆ ಗೊತ್ತಿಲ್ಲ. ಇವ್ ನಮ್ಮ ಮನೇಲಿ ಅಕ್ಕಿ ಅದ ಎಲ್ಲಿವ್ರಿ? ನನಗೆ ಗೊತ್ತಿಲ್ಲ. ಖರೆ ಹೇಳ್ರಿ, ನಿಮ್ಮ ಅಣ್ಣನ ಆಮೇಲೆ ಹಂಗಾರ ಹೇಳ್ರಿ. ನನಗ್ ಗೊತ್ತೇ, ನಾ ಇಲ್ಲ ಟೈಮ್ ನೋಡಿ ನೀನ್ ಮಾಡ್ತಾರೋದು ನನ್ನ ಮನಸ್ನಾಗ ಹೇಳಕತ್ತಿತ್ತು. ಅಲ್ಲಿ ಹೊಲಕ್ ಹೋದಟ್ನೆ ಹೊಳ್ಳಿ ವಾಪಸ್ ಬಂದಿನಿ. ಛೀ ಏ ಎಂತ ನಾಚಿಕೆಡ್ ಜಲ ಮೇಲೆ ನಿಂದ. ನನಗ ಅನ್ನನಿತ್ತು, ನನ್ ಗಂಡ ಕೂಡ ಹಿಂಗ್ ನೀ ಬೆಳೆಸ್ಕೊಂತಿ ಅನ್ನಂದು ನಂಗ ಅನ್ನನೇ ಇತ್ತು. ಆಯ್ತಲ್ಲ ಈಗ ಸಮಾಧಾನ ಆಯ್ತಲ್ಲ. ಲಕ್ಷ್ಮಿ ಈ ಮಾತಲ್ಲಕ್ ಹೋಗ್ಬೇಡ. ಏನ್ ನೀ ಮಾತನ್ಬೇಡ. ನನ್ನ ಗಂಡಗ ತಲೆ ಕೆಡಿಸಿ ಹೆಸರಿಗೆ ಕೂರ್ಸಿತ್ತಲ್ಲ, ನಾಚಿಕೆ ಆಗಲ್ಲ ನನ್ ಜನ್ಮಕ್ಕ. ಲಕ್ಷ್ಮಿ ಏನ್ ಮಾತಾಡ್ಲಿಕ್ತೀನಿ, ವೈನಿ ಅಂದ್ರೆ ನಮ್ಮ ತಾಯಿ ಇದ್ದಂಗ. ಏನೋ ಹಡ್ದೇವ, ಏನ್ ಎರಡು ಯಾರ ಜೀವನ ಮೇಲೆ ಹಡ್ದಿದಿ? ಏನ್ ನಾಚಿಕೆಡ್ರಿ ನಿನ್ನ ಮಕ್ಕಳು ಅನ್ನ ತುಡುಗು ಮಾಡ್ಕೊಂತಿರ್ತೀರಿ. ಲಕ್ಷ್ಮಿ ನನಗೇನಾದ್ರು ನನ್ನ ಮಕ್ಕಳಿಗೆ ಈ ತರ ಮಾಡ್ಬೇಡ. ಸಣ್ಣವ ನೀ ಅಕ್ಕಿ ಚುಡು ಮಾಡ್ಯತ್ತ ನಮ್ಮ ಮ್ಯಾಲ ಅಪ್ರಾರ ಹಾಕ್ಬೇಡ. ನಮ್ಮ ಅಂಜುನು ಹೊಡಿಬೇಡ್ನಿ, ಇಲ್ಲಿ ನಮ್ಮ ಮಮ್ಮಿನೂ ಬೈಬೇಡ್ನಿ. ನಾವೇನು ಕರೆಕ್ಟ್ ತಂದಿಲ್ಲ. ನಮ್ಮ ಕಷ್ಟ ನೋಡಿ ಕಾಕನೇ ಅಕ್ಕಿ ತಂದು ಕೊಟ್ಟಾನ ನಮಗ. ಏನ ಇದ್ದಿ ಚೋಟಿ ಯಾಕೆ ಹಾರಾಡಕತ್ತೀವಿ? ತಿನ್ನಕ್ಕ ಕೂಳಿನ ಮನ್ಯಾಗ ಯಾರು ದೊಡ್ಡ ದೊಡ್ಡ ಮಾತಾಡಕತ್ತೀವಿ. ಇದು ಇನ್ನ ನಾಯಿಗೆ ಒಕ್ಕರ್ತೀನಿ, ಬೀದಿ ಪಾಲು ಮಾಡ್ತೀನಿ. ನಿಮಗಂತರು ತಿನ್ನ ಕೇಸ್ ಕಲ ಕೊಡಲ್ಲ. ಬಂದಾರಿಲ್ಲ ನಂಗೆ ಮಾತಾಡಕ. ಒಂದೇ ಇದು ತಿನ್ರಿ ಚಂದ ಆಗಲ್ಲ. ರೀ ಏನ್ ನೋಡ್ತೀರಿ ಬಾರೆ. ಅಣ್ಣ ನಮಸ್ಕಾರ. ಯಾಕಣ್ಣ ಆರಾಮಣ್ಣ? ಆರಾಮಣ್ಣ. ಏನಿಲ್ಲ, ನನ್ನ ಮಕ್ಕಳು ನನ್ನ ಹೆಂಡ್ತಿ ಹಸು ಒಂದು ಅದಾವಣ್ಣ. ಒಂದು ಗ್ಲಾಸ್ ಅಕ್ಕಿ ಇದ್ರು ಕೂಡ ನಾನು ಕೈ ಮುಗಿತೀನಿ. ತೊಗೊಂಬರ್ತೀನಿ. ಪುಣ್ಯಾತ್ಣ ಸ್ವಲ್ಪ ಗಂಜಿ ಆದ್ರೂ ಮಾಡ್ಕೊಂಡು ನನ್ನ ಮಕ್ಕಳಿಗೆ ತೊಗೊಂಡು ನಾ ಜೀವನ ಮಾಡ್ತೀನಣ್ಣ. ಅಪ್ಪ ಭಗವಂತ ಎಂಥ ಪರಿಸ್ಥಿತಿ ತಂದಿಟ್ಟಪ್ಪ ನನಗೆ.
ಮಕ್ಕಳು ಮನ್ಯಾಗ ಊಟ ಊಟ ಅಂತ ಸಾಯಕತ್ತಾವ. ನಾನು ಯಾರ ಬಳಿ ಕೆಲ್ಸಕ್ಕೆ ಹೋಗ್ತೀನಿ, ಒಂದು ದಿನಾನು ಕೆಲ್ಸಕ್ಕೆ ಇಟ್ಕೊಳ್ಳಲ್ಲ ಯಾರು ನನಗೆ. ಯಾರು ಏನು ಹೇಳಕತ್ತಾರೋ ಏನು ಬಿಟ್ಟಾಕತ್ತಾರೋ ಗೊತ್ತಿಲ್ಲ ನನಗೆ. ಇದ್ದ ತಾಮನೋ ಮನೆ ಬಿಟ್ಟು ಹೊರಗೆ ಹಾಕಿದ್ ನನಗೆ. ಆ ಒಪ್ಪತ್ತು ಗಂಜಿಗೂ ಫ್ರೀ ಆದ್ನ ಪರಮಾತ್ಮ. ನೋಡಪ್ಪ, ಇಂಥ ಜೀವನ ನಾ ಇನ್ನೊಬ್ರ ಬಳಿ ಭಿಕ್ಷೆ ಬೇಡಿ ತಿನ್ನುವಂಥ ಜೀವನ ಸಾಕಪ್ಪ ನನಗೆ. ಪರಮಾತ್ಮ, ನನ್ನ ಹೆಂಡ್ರು ಮಕ್ಕಳು ನಾವು ಆದಷ್ಟು ಜಲ್ದಿ ನಮ್ಮನ್ನು ಕರ್ಕೊಂಡ್ಬಿಡಪ್ಪ. ಹಿಂಗದು ಆಗಲ್ಲ. ಮೆಡಿಕಲ್ ಮತ್ತು ಅಣ್ಣನ ಬಳಿ ಹೋಗಿ ಒಂದು ವಿಷದ ಬಾಕಿ ತಗೊಂಡ ನಾವೆಲ್ಲರೂ ಪರಮಾತ್ಮ ನಿನ್ನ ಬಳಿ ಬರ್ತೀವಪ್ಪ. ಕೈಲಾಗ್ಲಾರ್ದು ಜೀವನ ಮಾಡೋಣಂತ ಜನ ಅಂದ್ರೂ ಪರವಾಗಿಲ್ಲ. ಯಾವತ್ತು ನನ್ನ ತಮ್ಮ ನನಗೆ ಮನೆ ಬಿಟ್ಟು ಹೊರಗೆ ಹಾಕಿದ್ದಲ್ಲ, ಅವತ್ತೇ ನನ್ನ ಸಹಿತ ಸತ್ತಂಗಾಗಿದಪ್ಪ. ಸಾವಿತ್ರಿ, ಏ ಸಾವಿತ್ರಿ, ಓರಿ ಬಂದ್ರಿ? ಯಾಕೆ ಅಳಕತ್ತಿ? ಯಾಕೆ? ಏನಿಲ್ರಿ, ಏ ಇವು ಇಲ್ಲಿ ಅಕ್ಕಿ ಅದು ನಿಮ್ ತಮ್ಮ ತಂದು ಕೊಟ್ಟಿದ್ದಾರೆ. ನನ್ನ ತಮ್ಮ ತಂದು ಕೊಟ್ಟಾನ? ಹೌದ್ರಿ. ಬಂದಿದ್ದಾನ ಮನೆಗೆ? ಹೌದಾ? ಕೆಲಸ ಮಾಡು ಈಗ. ಹಾಡ್ರಿ. ನೋಡು, ನಿನಗೆ ಒಂದೇ ಹೇಳ್ತೀನಿ, ನಮಗೆ ಈ ಬರ್ತಾನೆ ನಿಂತ್ರ ಮತ್ತೆ ಈ ಮಕ್ಕಳು ಹೊಟ್ಟೆ ಹಸಿವು ನಿಂತ್ರ ಮುಕ್ತಾಯ ಕಾಣ್ಬೇಕಂದ್ರ ಇವು ಅನ್ನ ಮಾಡು. ಇದ್ರ ತುಪ್ಪ ಐತಿ, ಆಕಳು ತುಪ್ಪ ಐತಿ, ಹಾಕಿ ಕಲಿಸ್ಕೊಂಡು ಬಾ. ಮಕ್ಕಳಿಗೆ ತಗೊಂಡು ಹೊಟ್ಟೆ ತುಂಬ ಊಟ ಮಾಡೋದು. ಅಲ್ಲರಿ, ನಿಮ್ಮ ಜೋಡಿ 20 ವರ್ಷಗಟ್ಲೆ ಸಂಸಾರ ಮಾಡೀನಿ. ಆಕಳ ತುಪ್ಪ ಯಾವುದು, ವಿಷ ಯಾವುದು ನನಗೇನು ಗೊತ್ತಾಗಲ್ಲ ಅನ್ಕೊಂಡಿರೇನ್ರಿ. ಆದ್ರೂ ನಂದು ಒಂದು ಭಾಗ್ಯ ರೀ. ಯಾಕಂದ್ರ ಗಂಡ ಮಕ್ಕಳ ಜೊತೆ ನೆಮ್ಮದಿಯಿಂದ ಪ್ರಾಣ ಬಿಡ್ತೀನಿ ರೀ. ಅಟ್ಟೆ ಸಾಕ್ರಿ. ನಿಮಗೂ ಬೇಡ ಸಂಸಾರ, ನನಗೂ ಬೇಡ್ರಿ. ಆಯ್ತ್ರಿ, ಮಾಡ್ಕೊಂಬೋದು. ಬರಪ್ಪ ನೀವು. ಆಯ್ತಲ್ಲ, ಇವತ್ತಿಗೆ ಮುಕ್ತಿ ಸಿಕ್ತಿದ್ರದು. ಅನ್ನ ಮಾಡೇನ್ರಿ? ಬಾ ಹೌದು. ನನ್ನಂತ ಪಾಪಿ ತಂದೆ ಯಾರಿಗೂ ಕೊಡಬೇಡ. ನುಸ್ತಾಗಪ್ಪ, ಇನ್ನೊಂದು ಅರ್ಧ ತಾಸು ಅಷ್ಟೇ ನುಸ್ತಾದು. ಆಯ್ತಾ, ಇನ್ನು ಹೊಟ್ಟೆ ನುಸಲ್ಲ, ಹೊಟ್ಟೆ ಹಸಿನು ಇರಲ್ಲವ. ಆಯ್ತು, ಇನ್ನು ಸ್ವಲ್ಪ ಇಷ್ಟೇ ಆಯ್ತು. ಮಕ್ಕೋಬರಿ, ಮಕ್ಕೋರಿ, ಒಂದು ಅರ್ಧ ತಾಸು ಮಕ್ಕೋರಿ. ಎಲ್ಲ ಹೊಟ್ಟೆ ನೋವು ಕಮ್ಮಾಗುತ್ತ, ಎಲ್ಲನೂ ಕಮ್ಮಾಗುತ್ತ. ಅಪ್ಪ ಕಾಕ, ಅಪ್ಪ ಕಾಕ, ಅಪ್ಪ ಕಾಕ, ಕಾಕ ವಾಕ್ಯಪ್ಪ. ರಾಮು, ಏನಾಯ್ತು ಒಬ್ಬ?
ಏಯಪ್ಪ ರಾಮು ಏನಾಯ್ತು ಏಯಪ್ಪ ರಾಮು ಏ ರಾಮು ಏನಾಯ್ತು ಅಯ್ಯಪ್ಪ ಅಯ್ಯಪ್ಪ ಔಷಧ ಅಸಲಿ ಬರಾಗತ್ತಿತ್ತು ಏನೋ ಗಾತ ಆಗೈತೆ ನಮ್ಮ ಅಣ್ಣನ ಮನೆಯಾಗ ಅಯ್ಯಪ್ಪ ಏನೋ ಗಾತ ಆಗೈತಪ್ಪ ಅಣ್ಣ ಅಣ್ಣ ವೈನಿ ಅಣ್ಣ ವೈನಿ ಅಣ್ಣ ವೈನಿ ಅಂತ ಕೆಲಸ ಮಾಡ್ಕೊಂಡು ಅಣ್ಣ ನಿಮ್ಮ ಎಲ್ಲರೂ ಸಾವಿಗೆ ನಾನೇ ಕಾರಣ ಅಣ್ಣ ನನ್ನಂತ ಪಾತ್ರ ಬದುಕಿರ್ಬಾರ್ದು ಅಣ್ಣ ಅಣ್ಣ ನಿನ್ನ ಜೊತೆ ನಾ ಇದ್ದಾಗ ಜೋರಾಗ್ಲಿಲ್ಲ ಅದ್ರ ಸತ್ತಾಗ ಮಾತ್ರ ಜೋರಾಗಿರ್ತೀನಿ ಅಣ್ಣ ನಿನ್ನ ಜೊತೆ ನಾನು ಬರ್ತೀನಿ ಅಣ್ಣ ನಿನ್ನ ಜೋಡಿ ನಾನು ಬರ್ತೀನಿ ಅಣ್ಣ ನಿಮ್ ಜೋಡಿ ನನ್ನ ಹೆಂಡತಿ ಮಾತು ಕೇಳಿ ನಾನು ತಪ್ಪು ಮಾಡಿದೆ ಅಣ್ಣ ನಾನು ಬರ್ತೀನಿ ಅಣ್ಣ ಅಣ್ಣ ವೈನಿ ನನಗೆ ಕ್ಷಮಸ್ರಿ Oh